ನಿತ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಹರಿಯೋ ಮಚ್ಚ ಸಹ್ರಿಯಂತಾಂ ಕೇಳಿಸ್ತಿಲ್ಲ ಸರ್. ಗುರವೋ ಮಮ ವಾಲ್ಮೀಕೇರ್ ಹೌದಾ? ಕೇಳ್ತುಂಟು ಆಚಾರ್ಯರೇ. ಅನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ವೈಷ್ಣವಿಯವರು ಹೇಳಿ. ತೇ ಪುಷ್ಪಪರ್ಣ ಬಹುಲೇ ಇದಾಯ್ತಲ್ವಾ? ನೆಕ್ಸ್ಟ್ ಆಯ್ತು. 51 ಆಗಿದೆ. ನೆಕ್ಸ್ಟ್ ಶ್ಲೋಕ. ರೇಜಾತೆ ರಘುಕುಲಕೇತನೌ ಗಿರೀಂದ್ರೇ रेजाते रघुकुलकेतनो गिरीन्द्रे रेजाते रघुकुलकेतनो गिरीन्द्रे ಸಂಜಾತೆ ಹನುಮದಿನಾತ್ಮನಾ ಒಂದು ನಿಮಿಷ. ಸಂಜಾತೆ ಹನುಮದಿನಾತ್ಮಜಾನುಷಂಗೇ संजाते हनुमदिनात्मजानुषङ्गे संजाते हनुमदिनात्मजानुषङ्गे धाम्नि स्वे विसरति रामलक्ष्मणौ तौ धाम्नि स्वे विसरति रामलक्ष्मणौ तौ धाम्नि स्वे विसरति रामलक्ष्मणौ तौ लक्ष्मणौ ता अर्केन् लक्ष्मणौ तौ रामलक्ष्मणौ तौ अर्केन्दु गुरुबुध संयुतौ यथाखे अर्केन्दु गुरुबुध संयुतौ यथा के अर्केन्दु गुरुबुध संयुतौ यथा के रघुकुलकेतनौ तौ रामलक्ष्मणौ हनुमदिनात्मजानुषंगे हनुमत ಇನಾತ್ಮಜ ಅಂತಂದ್ರೆ ಇಕ್ಷ್ವಾಕುಕುಲ ಅಲ್ಲ, ಇವರು ಯಾರು, ಸುಗ್ರೀವ. ಹನುಮತ್ ಇನಾತ್ಮಜ ಇವರಿಬ್ಬರ ಎದುರುಗಡೆ ರಘುಕುಲಕೇತನರಾಗಿರುವಂತಹ ರಾಮಲಕ್ಷ್ಮಣರು ಹೇಗೆ ಕಾಣಿಸ್ತಾ ಇದ್ರು ಅಂದ್ರೆ, ಅರ್ಕೇಂದು ಸೂರ್ಯಚಂದ್ರರು ಗುರುಬುಧರಿಂದ ಕೂಡಿಕೊಂಡಾಗ ಆಕಾಶದಲ್ಲಿ ಹೇಗೆ ಚಂದ ಕಾಣ್ತಾರೋ ಹಾಗೆ ಹನುಮಂತ ಮತ್ತು ಸುಗ್ರೀವನ ಮನೆಯಲ್ಲಿ ರಘುಕುಲಕೇತನರಾದಂತಹ ರಾಮಲಕ್ಷ್ಮಣರು ಬಂದು ನಿಂತದ್ದು ಅರ್ಕೇಂದುಗಳ ಮನೆಯಲ್ಲಿ. ರಾಮಲಕ್ಷ್ಮಣರಂತೆ ಅರ್ಕೇಂದುಗಳಿದ್ರೆ, ಅರ್ಕ ಅಂದ್ರೆ ಸೂರ್ಯ, ಇಂದು ಅಂದ್ರೆ ಚಂದ್ರ. ಸೂರ್ಯ ಚಂದ್ರರ ಜೊತೆಗೆ ಗುರು ಮತ್ತೆ ಬುಧ, ಹನುಮಂತ ಗುರು, ಇನಾತ್ಮಜನಾದಂತಹ ಸುಗ್ರೀವ ಬುಧ ಸಂಯುತವು ಆಕಾಶದಲ್ಲಿ ಹೇಗೆ ಇದೊಂದು ಯೋಗದ ಹೆಸರು. ನಮ್ಗೆ ಜ್ಯೋತಿಷದ ಹಿನ್ನೆಲೆ ಸ್ವಲ್ಪ ಚೆನ್ನಾಗಿ ಗೊತ್ತಾದ್ರೆ ಇದರ ಅಭಿಪ್ರಾಯ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗುತ್ತೆ. ಇನಕುಲಾತ್ಮಜನಾಗಿರುವಂತಹ ಸುಗ್ರೀವ ಮತ್ತು ಹನುಮಂತ ಈ ಇಬ್ರು ಒಟ್ಟಿಗಿರುವುದು ಅಂತಂದ್ರೆ ಅದೊಂದು ವಿಶೇಷವಾದ ಯೋಗ. ಗುರುಬುಧರು ಜೊತೆಯಾಗಿರುವುದು ಅಂತ ಅನ್ನೋದು ಸೂರ್ಯಚಂದ್ರರಿಗೆ ಬಲವನ್ನ ತುಂಬುವಂಥದ್ದು ಅನ್ನೋ ಒಂದು ವಿಶೇಷ ಅಂಶವನ್ನ ಅದು
ಇಟ್ಟುಕೊಂಡು ಹೇಳುತ್ತೆ. ಅಂತಹ ರೀತಿಯಲ್ಲಿ ಆಕಾಶ ಅವುಗಳಿಂದ ಶೋಭಿಸಿದ್ರೆ ಹೇಗೆ ಕಾಣುತ್ತೋ ಹಾಗೆ ರಾಮ ಲಕ್ಷ್ಮಣರ ಜೊತೆಗೆ ಶೋಭಿಸಿ ಹನುಮಂತ ಮತ್ತು ಸುಗ್ರೀವರು ಕಂಡರು ಅಂತ ಒಟ್ಟು ಆ ಶ್ಲೋಕದ ಭಾವ. ರೇಜಾತೆ ರೇಜತೆ ರೇಜಾತೆ ರೇಜಿರೆ. ಯಾಕೆ? ರಘುಕುಲ ಕೇತನೌ ರಘೋಃ ಕುಲಂ ರಘೋಃ ಕುಲಸ್ಯ ಕೇತನಃ ತೌ ಕೇತನೌ ದ್ವಿವಚನದ ಶಬ್ದ. ರಾಮ ಲಕ್ಷ್ಮಣರಿಬ್ಬರು, ಅದರಿಂದಾಗಿ ದ್ವಿವಚನ. ಗಿರೀಂದ್ರೇ ಋಷ್ಯಮುಖ ಪರ್ವತದ ಮೇಲೆ, ಗಿರೀಂದ್ರೇ ಸಪ್ತಮಿ ಏಕ. ಸಂಜಾತೆ ಅದು ಕೂಡ ಸಪ್ತಮಿ ಏಕ. ಹನುಮದಿನಾತ್ಮಜಾನುಷಂಗೆ ಹನುಮಂತ ಮತ್ತು ಇನಾತ್ಮಜ ಯಾರು? ಸುಗ್ರೀವ. ಇವರಿಬ್ಬರ ಒಟ್ಟುಗೂಡುವಿಕೆಯಿಂದ ಧಾಮ್ನಿ ಸ್ವೇ ಬಿಸರತಿ ರಾಮ ಲಕ್ಷ್ಮಣೌತೌ, ತಮ್ಮದೇ ಸಹಜ ಫಲದಿಂದ ರಾಮ ಲಕ್ಷ್ಮಣರು ಶೋಭಿಸಿದ್ರೆ ಹನುಮದಿನಾತ್ಮಜರ ಸಂಬಂಧ ಅನ್ನೋದು ಸ್ವೇ ವಿಸರತಿ, ಸ್ವೇ ತಮ್ಮದೇ ಸಹಜ ಫಲದಿಂದ ರಾಮ ಲಕ್ಷ್ಮಣರು ಶೋಭಿಸಿದ್ರೆ ಅರ್ಕೇಂದುಗಳ ಜೊತೆಗೆ ಗುರುಬುಧರಿದ್ದಂತೆ ಕಾಣಿಸ್ತಾ ಇತ್ತು. ಗುರುಬುಧರು ಅರ್ಕೇಂದುಗಳ ಬಲದಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನ ತೋರ್ಪಡಿಸುವವರು. ಆಕಾಶದಲ್ಲಿ ಇವನು ಗುರುಸ್ಥಾನೀಯನಾದವ, ಇವನು ಬುಧಸ್ಥಾನೀಯನಾದವ. ಸ್ವೇ ಧಾಮ್ನಿ ವಿಸರತಿ, ಸ್ವೇ ಧಾಮ್ನಿ ವಿಸರತಿ ಎಲ್ಲವೂ ಸಪ್ತಮಿ ವಿಭಕ್ತಿ ಏಕವಚನ. ರಾಮ ಲಕ್ಷ್ಮಣವು ದ್ವಿವಚನ, ತೌ ಪುಲ್ಲಿಂಗ ದ್ವಿವಚನ. ಅರ್ಕಸ್ ತಾವರ್ಕೇಂದು ಅಂತ ಸಂಧಿಯಾಗಿದೆ. ತೌ ಅರ್ಕೇಂದು ತಾವರ್ಕೇಂದು ವಾಂತಾದೇಶ ಸಂಧಿ. ಏಚೋಯವಾಯಾವಹ ಅಂತ ಸೂತ್ರದ ಪ್ರಕಾರ. ಅರ್ಕಶ್ಚ ಇಂದುಶ್ಚ ಅರ್ಕೇಂದೂ ದ್ವಿವಚನ. ಗುರುಬುಧ ಸಂಯುತೌ, ಗುರುಶ್ಚ ಬುಧಶ್ಚ ಗುರುಬುಧೌ, ಗುರುಬುಧಯೋಃ ಸಂಯುತಃ ಗುರುಬುಧ ಸಂಯುತಃ ತೌ ಗುರುಬುಧ ಸಂಯುತೌ ಯಥಾ ಅವ್ಯಯ ಖೇ ಸಪ್ತಮಿ ಏಕ. ಈಗ ಚೂರು ಮುಂದೋಗಿ. ಇತಿ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಅರಣ್ಯಕಾಂಡೆ ರಾಮಾಂಕೆ ದ್ವಿತೀಯ ಸರ್ಗಃ ಅನ್ನೋದನ್ನು ನಾವು ಮುಗಿಸಿದ್ವಿ. ಇತಿ ಆಚಾರ್ಯ ಗೋವಿಂದಸ್ಯ ಕೃತಿಷು ದ್ವಿತೀಯ ಸರ್ಗಃ ಅಥ ತೃತೀಯಃ. ಅರ್ಚನಾ ಅವರು ಹೇಳಿ. ಸಹಾಸೀನೋ ಹನುಮತ ಸಹಾಸೀನೋ ಹನುಮತ ಹರಿ ರಾಘವ ಸನ್ನಿಧೌ ಪ್ರಾಂಜಲಿರ್ನಿಷ್ಪತದ್ಭಾಷ್ಪಃ ನಿಷ್ಠತದ್ಭಾಷ್ಪಃ. ಕರೆಕ್ಟ್ ಆಚಾರ್ಯ? ನಿಷ್ಪತದ್ಭಾಷ್ಪಃ ನಿಷ್ಠತದ್ಭಾಷ್ಪಃ. ಪ್ರಾಂಜಲಿ ನಿಷ್ಠತದ್ಭಾಷ್ಪಃ. ನಿಷ್ಪತದ್ಭಾಷ್ಪಃ. ಕರುಣಂ ವಾಕ್ಯಮಬ್ರವೀತ್. ಹನುಮತಾ ಸಹಾಸೀನಃ ಹರಿಃ ರಾಘವ ಸನ್ನಿಧೌ ಪ್ರಾಂಜಲಿಃ ನಿಷ್ಪತದ್ಭಾಷ್ಪಃ ಕರುಣಂ ವಾಕ್ಯಮಬ್ರವೀತ್. ಸುಗ್ರೀವ ರಾಮನ ಹತ್ರ ಮಾತಾಡ್ತಾ ಇದ್ದಾನೆ. ತನ್ನ ಕೆಲಸ ಏನು ಅನ್ನೋದನ್ನ ರಾಮನ ಮುಂದೆ ತೋಡಿಕೊಳ್ತಾ ಇದ್ದಾನೆ.
ಹನುಮತಾ ಸಹಾಸೀನಃ. ಹನುಮಂತನೊಂದಿಗೆ ಜೊತೆಯಾಗಿ ಕೂತಿರುವ ಕಪಿ ಸುಗ್ರೀವ ರಾಮ ಮತ್ತು ಲಕ್ಷ್ಮಣರ ಸಾನ್ನಿಧ್ಯದಲ್ಲಿ ಎರಡು ಕೈಗಳನ್ನು ಮುಗಿದು ತುಂಬಿದ ಕಂಗಳಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಕರುಣಂ ವಾಕ್ಯಂ, ತುಂಬ ಮನಸ್ಸಿಗೆ ಕರುಣೆ ಮೂಡಿಸುವ ಮಾತುಗಳನ್ನ ಅಬ್ರವೀತ್ ಆಡಿದ. ಹನುಮತಾ ಸಹ ಆಸೀನಃ ಹರಿಹಿ. ಹನುಮತ ತೃತೀಯ ವಿಭಕ್ತಿ ಏಕವಚನ, ಸಹ ಕೂಡಿ ಅಂತ ಅರ್ಥ, ಅವ್ಯಯ. ಆಸೀನಃ ಪುಲ್ಲಿಂಗ ಪ್ರಥಮ ಏಕ, ಹರಿಹಿ ಪುಲ್ಲಿಂಗ ಪ್ರಥಮ ಏಕ. ರಾಘವ ಸನ್ನಿಧೌ, ರಾಘವಯೋಃ ಸನ್ನಿಧಿ, ರಾಘವ ಸನ್ನಿಧಿ, ತಸ್ಮಿನ್ ರಾಘವ ಸನ್ನಿಧೌ. ಹರಿಹಿ ರಾಘವ ಸನ್ನಿಧೌ ಅಂತ ಇದ್ದದ್ರಿಂದ ವಿಸರ್ಗ ಲೋಪ ಆಗಿ ದೀರ್ಘ ಬಂದು ಪ್ರಲೋಪೆ ಪೂರ್ವಸ್ಥ ದೀರ್ಘೋಣಃ ಅಂತ ಹರಿ ಅಂತ ದೀರ್ಘ ಬರುತ್ತೆ. ವಿಸರ್ಗದ ಮುಂದೆ ರೇಫ ಇದ್ರೆ ಆವಾಗ ದೀರ್ಘ ಬರುತ್ತೆ ಅಂತ ನಿಯಮ. ಪ್ರಾಂಜಲಿ ಪುಲ್ಲಿಂಗ ಪ್ರಥಮ ಏಕ, ಪ್ರಾಂಜಲಿರ್ ನಿಷ್ಪತದ್ ಬಾಷ್ಪಃ, ರೇಫಾದೇಶ ವಿಸರ್ಗ ಸಂಧಿ. ನಿಷ್ಪತದ್ ಬಾಷ್ಪಃ ಯಸ್ಯ ಸಹ ನಿಷ್ಪತದ್ ಬಾಷ್ಪಃ, ನಿಷ್ಪತನ್ ಬಾಷ್ಪಃ. ಜಾರುತ್ತಿರುವ ಕಣ್ಣೀರುಳ್ಳವನು ಯಾವನು ಅವನು. ಕರುಣಂ ದ್ವಿತೀಯ ವಿಭಕ್ತಿ ಏಕವಚನ, ವಾಕ್ಯಂ ದ್ವಿತೀಯ ವಿಭಕ್ತಿ ಏಕವಚನ, ಅಬ್ರವೀತ್ ಲಂಗ್ ಪ್ರಥಮ ಏಕ. ಮುಂದೆ ಗುರುರಾಜ. ವಾಲಿ ಜ್ಯೇಷ್ಠೋ ಮಮ ಭ್ರಾತ, वाली ज्येष्ठो भ्राता, वाली ज्येष्ठो भ्राता, ಬಲಜ್ಯೇಷ್ಠೋ ಜಗತ್ರಯೇ, बलज्येष्ठो जगत्रये, बलज्येष्ठो जगत्रये. ರಾಜ್ಯಂ ಮಿತ್ರಾಣಿ ವಿತ್ತಂಚ, राज्यं मित्राणि वित्तं च, राज्यं मित्राणि वित्तं च. ಮಮಾಪಹೃತವಾನ್ ಬಲಾತ್, ममापहृतवान् बलात्, ममापहृतवान् बलात्. ಜ್ಯೇಷ್ಠಃ ಮಮ ಭ್ರಾತ ವಾಲಿ, ಜಗತ್ರಯೇ ಬಲಜ್ಯೇಷ್ಠಃ. ಮಮ ರಾಜ್ಯಂ ಮಿತ್ರಾಣಿ ವಿತ್ತಂ ಬಲಾತ್ ಅಪಹೃತವಾನ್. ವಾಲಿ ಮಮ ಜ್ಯೇಷ್ಠ ಭ್ರಾತ, ವಾಲಿಯು ನನ್ನ ಹಿರಿಯಣ್ಣ. ಮೂರು ಲೋಕಗಳಲ್ಲೂ ಬಲಜ್ಯೇಷ್ಠ. ಕೇವಲ ನನಗೆ ಜ್ಯೇಷ್ಠ ಅಂದ್ರೆ ಅಣ್ಣ ಮಾತ್ರ ಅಲ್ಲ, ಬಲಜ್ಯೇಷ್ಠನೂ ಹೌದು. ವಾಲಿ ಜ್ಯೇಷ್ಠೋ ಮಮ ಭ್ರಾತ ಬಲಜ್ಯೇಷ್ಠೋ ಜಗತ್ರಯಿ. ಮೂರು ಲೋಕಗಳಲ್ಲಿಯೂ ಕೂಡ ಬಲದಲ್ಲಿ ಅವನಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಮಮ ನನ್ನ, ರಾಜ್ಯಂ ಮಿತ್ರಾಣಿ ವಿತ್ತಂಚ, ನನಗೆ ಸಂಬಂಧಪಟ್ಟ ರಾಜ್ಯವನ್ನು, ಮಿತ್ರರನ್ನು, ಸಂಪತ್ತನ್ನು ಬಲಾದಪಹೃತವಾನ್, ಬಲಾತ್ಕಾರದಿಂದ ನನ್ನ ಎಲ್ಲ ಸೊತ್ತುಗಳನ್ನು ಅಪಹರಿಸಿದ್ದಾನೆ. ಮಿತ್ರಾಣಿ ಅಂತ ಹೇಳುವಲ್ಲಿ ಹೆಂಡತಿಯು ಸೇರಿ ಕಳತ್ರಾಣಿ. ವಾಲಿ ಪುಲ್ಲಿಂಗ ಪ್ರಥಮ ಏಕ, ಜ್ಯೇಷ್ಠಃ ಪುಲ್ಲಿಂಗ ಪ್ರಥಮ ಏಕ, ಮಮ ಷಷ್ಠಿ ಏಕ. ಭ್ರಾತ ಋಕಾರ ಅಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಬಲೇನ ಜ್ಯೇಷ್ಠಃ ಬಲಜ್ಯೇಷ್ಠಃ ಪುಲ್ಲಿಂಗ ಪ್ರಥಮ ಏಕ. ಜಗತಾಂ ತ್ರಯಂ ಜಗತ್ರಯಂ, ತಸ್ಮಿನ್ ಜಗತ್ರಯೇ ಸಪ್ತಮಿ ಏಕ. ರಾಜ್ಯಂ ನಪುಂಸಕಲಿಂಗ ದ್ವಿತೀಯ ಏಕ. ಮಿತ್ರಾಣಿ ನಪುಂಸಕಲಿಂಗ ದ್ವಿತೀಯ ಬಹು.
वित्तं नपुंसकलिंग द्वितीया एक च अव्यय मम षष्ठी एक अपहृतवान् तव तु प्रत्ययान्त शब्दः पुल्लिंग प्रथमा एक बलात् पंचमी एक सहन इतोपि दुस्सहं किंचित् इतोपि दुस्सहं किञ्चित् कथं वक्ष्ये तवाग्रतः कथं वक्ष्ये तवाग्रत प्रियां मम प्रणयिनीं प्रियां मम प्रणयिनी बलाद् भुङ्क्तेऽपकृष्यसः बलाद् भुङ्क्ते प्रकृष्यत ಇದು ಹೇಗೂ ಸಹಿಸಿಕೊಳ್ಬಹುದು. ರಾಜ್ಯವನ್ನು, ಗೆಳೆಯರನ್ನು, ಸಂಪತ್ತನ್ನು ಅಪಹರಿಸಿ ಬಲಾತ್ಕಾರದಿಂದ ನನ್ನಿಂದ ಸೆಳೆದಿದ್ದಾನೆ, ಏನೋ ಹೋಗ್ಲಿ ಬಿಡು ಅಂತ ಹೇಳ್ಬೋದು. ಇತೋಪಿ ದುಸ್ಸಹಂ ಕಿಂಚಿತ್ ಕಥಂ ವಕ್ಷೇ ತವ ಅಗ್ರತಃ, ಇದಕ್ಕಿಂತಲೂ ಕಷ್ಟಮಯಾದ ಒಂದು ಸಂಗತಿ ನಿನ್ ಮುಂದೆ ಹೇಗ್ ಹೇಳುದು ಅಂತ ಗೊತ್ತಾಗ್ತಾ ಇಲ್ಲ. ತವಾಗ್ರತಃ ಕಥಂ ವಕ್ಷೆ, ಇದು ಯಾರತ್ರ ಹೇಳಿಕೊಳ್ಳಿಕ್ಕಾಗುವಂತದ್ದಲ್ಲ. ತುಂಬಾ ಶಬ್ದಗಳ ಬಳಕೆಯಲ್ಲಿ ಆ ವ್ಯಥೆ ಎದ್ದು ಕಾಣುತ್ತೆ. ನಿನ್ನ ಹತ್ರ ಹೇಗ್ ಹೇಳಿ ದುಸ್ಸಹಂ ಕಿಂಚಿತ್ ಇತೋಪಿ ದುಸ್ಸಹಂ. ಮಿತ್ರರನ್ನ ಹೇಳ್ಕೊಂಡ, ರಾಜ್ಯವನ್ನ ಹೇಳ್ಕೊಂಡ, ಸಂಪತ್ತನ್ನು ಕಸ್ಕೊಂಡ, ಏನೋ ಹೋಗ್ಲಿ, ಅದಿಲ್ದೆ ಇದ್ರು ಬದುಕ್ಬಹುದು, ಅಥವಾ ಅದೇನೋ ಒಂದು ದಿವಸ ಮತ್ತೆ ಮರಳಿ ಸಿಗಬಹುದು. ಆದ್ರೆ ಮಮ ಪ್ರಣಯಿನೀಂ, ನನ್ನ ಅತ್ಯಂತ ನನ್ನನ್ನ ಮೆಚ್ಚುವ ನನ್ನ ಮಡದಿಯನ್ನ, ರುಮೆಯನ್ನ ಅಪಹರಿಸಿ ಬಲಾತ್ ಭುಂಕ್ತೆ, ಬಲಾತ್ಕಾರದಿಂದ ಅವನೇ ಭೋಗಿಸ್ತಾ ಇದ್ದಾನೆ ನನ್ನ ಹೆಂಡತಿಯನ್ನ. ಇದನ್ನ ನಿಂಗೆ ಹೇಗ್ ಹೇಳಿ? ದುಸ್ಸಹಂ, ಇದು ಹೇಳುವುದಕ್ಕೆ ತುಂಬಾ ಕಷ್ಟದ್ದು. ಆದ್ರೆ ಮಿತ್ರನಾಗಿ ನಿನ್ನ ಹತ್ರ ಅಗ್ನಿಸಾಕ್ಷಿಕವಾಗಿ ಎಲ್ಲವನ್ನು ಒಪ್ಪಿಸ್ತೇನೆ ಅಂತ ಹೇಳಿದ್ರಿಂದ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ನಂಗೆ ಹೇಳಲಿಕ್ಕೆ ತುಂಬಾ ಸಂಕೋಚ ಆಗ್ತಿದೆ. ಹೇಗ್ ಹೇಳುದು ಅಂತ ಯೋಚನೆ ಮಾಡಿ ಮಾಡಿ ಕೊನೆಗೆ ಈಗ ನಿನ್ನ ಮುಂದೆ ಒಪ್ಪಿಸ್ತಾ ಇದ್ದೇನೆ. ನನ್ನ ಅತ್ಯಂತ ಪ್ರೀತಿ ಪಾತ್ರಳಾದ ಮಡದಿಯನ್ನು ಅಪಹರಿಸಿ ಅವನೇ ಭೋಗಿಸ್ತಾ ಇದ್ದಾನೆ. ಇತೋಪಿ ಇತಃ ಅಪಿ ರಾಜ್ಯಾಪಹರಣಾದಪಿ ವಿತ್ತಾಪಹರಣಾದಪಿ ಮಿತ್ರಾಪಹರಣಾದಪಿ ಅಂತ ಅರ್ಥ. ಇತೋಪಿ ಅಂದ್ರೆ ಇತಃ ಅವ್ಯಯ, ಅಪಿ ಅವ್ಯಯ. ದುಸ್ಸಹಂ ನಪುಂಸಕಲಿಂಗ ದ್ವಿತೀಯ ಏಕ, ಕಿಂಚಿತ್ ಅವ್ಯಯ, ಕಥಂ ನಪುಂಸಕಲಿಂಗ ದ್ವಿತೀಯ ಏಕ ಕರೆಕ್ಟ್. ಕಿಂಚಿತ್ ಅವ್ಯಯ, ಕಥಂ ಅವ್ಯಯ, ವಕ್ಷ್ಯೇ ಋಟ್ ಉತ್ತಮ ಏಕ, ಬೃಂಜ್ ಮೆಕ್ತಾಯಾಂ ವಾಚಿ. ತವಾಗ್ರತಃ, ತವ ಅಗ್ರತಃ ಸವರ್ಣ ದೀರ್ಘ ಸಂಧಿ. ತವ ಷಷ್ಠಿ ಏಕ, ಅಗ್ರತಃ ಅವ್ಯಯ, ಪ್ರಿಯಾಂ ದ್ವಿತೀಯ ಏಕ, ಪ್ರಣಯಿನೀಂ ದ್ವಿತೀಯ ಏಕ, ಮಮ ಷಷ್ಠಿ ಏಕ, ಬಲಾತ್ ಪಂಚಮಿ ಏಕ, ಭುಂಕ್ತೆ ಭುಜ ಪರಿಪಾಲನ ಅಭ್ಯವಹಾರಯೋಹೋ, ಅದರ ಲಟ್ ಭುಂಕ್ತೆ ಭುಂಜಾತೆ ಭುಂಜತೆ, ಯುಂಕ್ತೆ ಯುಂಜಾತೆ ಯುಂಜತೆ ಇದ್ದ ಹಾಗೆ ಭುಂಕ್ತೆ ಭುಂಜಾತೆ ಭುಂಜತೆ, ಭುಂಕ್ಷ್ವೆ ಭುಂಜಾತೆ ಭುಂಗ್ದ್ವೆ, ಅಪಕೃಷ್ಯ ಲ್ಯಪ್ರತ್ಯಯಾಂತಮವ್ಯಯಂ ಅಪ ಉಪಸರ್ಗ ಪೂರ್ವಕಾತ್ ಸಹ ಪುಲ್ಲಿಂಗ ಪ್ರಥಮ ಏಕ. ಸುಧಾರಣೆ. ಪ್ರೇಷಿತಾಸ್ತೇನ ಹರಯೋ प्रेषितास्तेन हरयो ಬಹವೋ ನಿಹತಾ ಮಯಾ
बहवो निहता मया ममैको हनुमान् बन्धुः ममैको हनुमान् बन्धुः मज्जतो नौरिवाम्भसि। मज्जतो नौरिवाम्भसि ವಾಲಿ ನನ್ನನ್ನು ಕೊಲ್ಲಿಸ್ಲಿಕ್ಕೆ ಅನೇಕ ಕಪಿಗಳನ್ನು ಕಳುಹಿಸಿದ್ದ. ಪ್ರೇಷಿತಾಃ ಹರಯಃ ಬಹವಃ ಹರಯಃ ತೇನ ವಾಲಿನಾ ಪ್ರೇಷಿತಾಃ ಮಯಾ ನಿಹತಾಃ. ನನ್ನ ಮೇಲೆ ಹೇಗೂ ಸಂಪತ್ತನ್ನು ಅಪಹರಿಸಾಯಿತು, ಜೀವವನ್ನು ತೆಗೆದುಬಿಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದ. ನಾನು ಹೇಗೋ ಅವರೆಲ್ಲರನ್ನ ಕೊಂದೆ. ಇಂತಹ ಬಲಿಷ್ಠನಾದ ವ್ಯಕ್ತಿಯ ವಿರೋಧವನ್ನ ನಾನು ಸಂಪಾದಿಸಿ ಈಗ ಯಾರಿಂದಾಗಿ ಈಗ ನಾನಿಷ್ಟು ಬದುಕಿದ್ದೇನೆ ಅಂತಂದ್ರೆ, ಇಂತಹ ಬಲವದ್ವಿರೋಧಿಯನ್ನು ಇಟ್ಟುಕೊಂಡಿಯೂ ಬದುಕಿದ್ದೆ ಹೇಗೆ ಅಂತ ನಿನಗೇನಾದ್ರೂ ಡೌಟ್ ಇದ್ರೆ ಅದಕ್ಕೆ ಮುಖ್ಯ ಕಾರಣ ಮಮೈಕೋ ಹನುಮಾನ್ ಬಂಧು ಮಜ್ಜತೋ ನೌರಿವಾಂಬಸಿ. ನನ್ನ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ನನಗೆ ಹಡಗಿನಂತೆ ನೆರವಾದವನು ಹನುಮಂತ. ಮಮ ಬಂಧು ಏಕೋ ಬಂಧು, ನನಗೊಬ್ಬನೇ ಒಬ್ಬ ಬಂಧು ಯಾರು ಅಂದ್ರೆ ಹನುಮಾನ್. ಇವನನ್ನು ಹೊರತುಪಡಿಸಿ ಇನ್ಯಾರು ನನಗೆ ಗೊತ್ತಿಲ್ಲ. ಇವನಿದ್ದದ್ರಿಂದ ನಾನು ಮುಳುಗದ ಹಡಗಾಗಿ ಇಷ್ಟರವರೆಗೆ ನಿನ್ನೆದುರುಗಳು ಉಡುಗದೆ ನಿಂತಿದ್ದೇನೆ. ಒದ್ದಾಡ್ತಾದ್ರೂ ಜೀವನ ನಡೆಸ್ತಾ ಇದ್ದೇನೆ. ಹಾಗಾಗಿ ನನಗೆ ಭಯ, ಯಾರು ಬಂದ್ರು ವಾಲಿಯ ಕಡೆಯಿಂದ ಬಂದ್ರು ಅಂತ ಸ್ವಲ್ಪ ಯೋಚನೆಯಿಂದ ನಾನು ವ್ಯವಹಾರ ಮಾಡ್ತಿದ್ದೆ. ತೇನ ವಾಲಿನ ಬಹವಃ ಹರಯಃ ಅನೇಕೆ ಕಪಯಃ ಪ್ರೇಷಿತಾಃ. ते कपयः मया निहताः, ते सर्वेपि मया हताः. मम एकः एव बन्धुः, मम सम्बन्धी ज्ञातिः हनुमान् एक एव. यथा समुद्रे नौः वातवेगेन मज्जति, तस्मिन् समये कथञ्चित् तस्य रक्षणं भवति चेत् यथा तथा अंभसी नौरिव अंभसी यः कोऽपि पतति तदा काचित् नौः आगत्य तं रक्षति. यत्तथा ममापि कष्टस्य सागरः आपतितः, तत्र मग्नो जातः, मग्नं माम् उत्थापयितुमागता नौरिव एषः हनुमान् मम पुरतः तिष्ठति इति कथयति. प्रेषिताः क्तप्रत्ययान्तः पुल्लिङ्ग प्रथमा बहु, तेन तृतीया एक, हरयः बहवः पुल्लिङ्ग प्रथमा बहु, निहताः पुल्लिङ्ग प्रथमा बहु, मया तृतीया एक, मम एकः ममैकः षष्ठी एक, एकः पुल्लिङ्ग प्रथमा एक, ममैकः वृद्धि संधि. हनुमान् पुल्लिङ्ग प्रथमा एक, बन्धुः उकारान्तः पुल्लिङ्ग प्रथमा एक, मज्जतः षष्ठी एक, नौः स्त्रीलिङ्ग प्रथमा एक, युव अव्यय, अंभसी सप्तमी एक, अंभः अंबसी अंभांसी. मम एकः ममैकः. ಹೇಳಿ ವಾರಣಿಯವರು. ಆಚಾರ್ಯರೇ, ನೌರಿವ ಅಂದ್ರೆ ಮೀನಿಂಗ್ ಏನು? ನೌಹು ಅಂದ್ರೆ ಹಡಗು, ನೌರಿವ ಅಂತಂದ್ರೆ ಹಡಗು. ಅಂಬಸ್ಸಿನ ಮಧ್ಯದಲ್ಲಿ, ಸಮುದ್ರದ ಮಧ್ಯದಲ್ಲಿ ಹೇಗೆ ಆಶ್ರಯಕ್ಕೆ ಸಿಗುತ್ತೋ ಹಾಗೆ ನಾನು ಕಷ್ಟ ಸಮುದ್ರದಲ್ಲಿ
ಈ ಹನುಮಂತನೆಂಬ ಹಡಗಿನ ಆಶ್ರಯದಿಂದ ಜೀವಂತವಾಗಿ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಸರಿ ಆಚಾರ್ಯರೇ, ಧನ್ಯವಾದಗಳು. ನೌಹು ನಾವು ನಾವಹ ನಾಂ ನೌ ನಾಹ. ನೌಹು ಅಂತ ಔಕಾರ ಅಂತವಾದ ಸ್ತ್ರೀಲಿಂಗದ ಶಬ್ದ. ಸರಿ ಆಚಾರ್ಯರೇ, ಧನ್ಯವಾದಗಳು. ಭೂಷಣ್ ಅವರು ಹೇಳಿ. ಶರಣ್ಯಾನನ್ಯ ಶರಣಂ ಶರಣ್ಯಾನನ್ಯ ಶರಣಂ ಶರಣ್ಯಾನನ್ಯ ಶರಣಂ ದೀನಂ ದಾಸಮವಾಶು ಮಾಂ ದೀನಂ ದಾಸಮವಾಶು ಮಾಂ ದೀನಂ ದಾಸಮವಾಶು ಮಾಂ ತ್ರಾತಾ ಕಿಲ ತ್ರಿಲೋಕ್ಯಾಸ್ತ್ವಂ ತ್ರಾತಾ ಕಿಲ ತ್ರಿಲೋಕ್ಯಾಸ್ತ್ವಂ ತ್ರಾತಾ ಕಿಲ ತ್ರಿಲೋಕ್ಯಾಸ್ತ್ವಂ ಅವತೀರ್ಣೋ ವನೀತಳೆ ಅವತೀರ್ಣೋ ವನೀತಳೆ ಅವತೀರ್ಣೋ ವನೀತಳೆ ಶರಣ್ಯಾನ್ ಅನ್ಯ ಶರಣಂ. ಶರಣ್ಯ ಅನನ್ಯ ಶರಣಂ ಅದು ಒಂದೇ ಶಬ್ದ. ಶರಣಾಗಬೇಕಾದವರಿಗೆ ಶರಣು ಹೊಂದಲಿಕ್ಕೆ ಬೇರೆ ಎಲ್ಲೂ ಜಾಗ ಸಿಗಬಹುದಾದ ಒಂದೇ ಜಾಗ ನೀನು ಅಂತ. ಅಥವಾ ಶರಣ್ಯ ಅಂತ ಸಂಬೋಧನೆನೂ ಆಗುತ್ತೆ. ಹೇ ಶರಣ್ಯ. ಅನನ್ಯ ಶರಣಂ, ಬೇರೆ ಯಾರನ್ನು ಕೂಡ ಶರಣು ಹೊಂದಲಿಕ್ಕಾಗದ ನನ್ನನ್ನು ಅನನ್ಯ ಶರಣಂ, ನಿನ್ನೊಬ್ಬನನ್ನೇ ಶರಣು ಹೊಂದಬೇಕು, ಬೇರೆ ಯಾರು ಶರಣರಿಲ್ಲ ನನಗೆ. ಅನ್ಯ ಶರಣ ಅಂದ್ರೆ ಯಾರನ್ನಾದ್ರೂ ನೆರವಿಗೆ ಪಡೆದವನು. ಅನನ್ಯ ಶರಣ ಅಂದ್ರೆ ಯಾರನ್ನು ನೆರವಿಗೆ ಪಡೆಯಲಾರದವನು. ಹೇ ಶರಣ್ಯ, ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡುತ್ತಾ ಜೀವರಕ್ಷೆಯನ್ನು ಕೊಡುವಂತಹ ಓ ರಾಮಚಂದ್ರನೇ, ಅನನ್ಯ ಶರಣಂ ದೀನಂ ದಾಸಂ, ಬೇರೆ ಯಾರೂ ರಕ್ಷಕರಿಲ್ಲದ ಅತ್ಯಂತ ದೀನನಾದ ನಿನಗೆ ದಾಸನೆನಿಸಿದಂತಹ ಮಾಂ ನನ್ನನ್ನು ಆಶು ಕೂಡಲೇ ತ್ರಾತ ರಕ್ಷಿಸುವವನು ಕಿಲ ನೀನೆ. ತ್ರಿಲೋಕ್ಯಾಹ ತ್ವಂ ಅವತೀರ್ಣೋಸಿ ಅವನೀತಳೆ, ಈ ಭೂಮಿಯಲ್ಲಿ ನೀನು ದಾಸಂ ಮಾಂ ಅವ ತ್ರಿಲೋಕ್ಯಾಸ್ತ್ವಂ ಅವತೀರ್ಣೋ ಅವನೀತಳೆ, ಮೂರು ಲೋಕಗಳಿಗೆ ತ್ರಿಲೋಕ್ಯಾಹ ತ್ರಾತಾ ಕಿಲ ತ್ವಂ ನವನೀತಳೆ ಅವತೀರ್ಣೋಸಿ, ಈ ಭೂಮಿಯಲ್ಲಿ ಅವತಾರ ಎತ್ತಿದ್ದಿ. ಅವನೀತಳೆ ತ್ರಿಲೋಕ್ಯಾಹ ತ್ರಾತಾ ಇವ ಅವತೀರ್ಣಃ, ಮೂರು ಲೋಕಗಳಿಗೆ ರಕ್ಷಕನೆಂಬಂತೆ ಅವತರಿಸಿ ಬಂದಿದ್ದಿ. ಆದ್ರಿಂದಾಗಿ ಮಾಂ ದಾಸಂ ಅವ ಅಂದ್ರೆ ಅವ ರಕ್ಷೆ ಅಂತ ಧಾತು. ನನ್ನನ್ನು ರಕ್ಷಿಸು, ಅವ ರಕ್ಷಾ. ಶರಣ್ಯ ಸಂಬೋಧನಾ ಪ್ರಥಮ. ಅನನ್ಯ ಶರಣಂ ನ ವಿದ್ಯತೆ ಅನ್ಯತ್ ಶರಣಂ ಯಸ್ಯ ಸಹ ಅನನ್ಯ ಶರಣಂ. ದೀನಂ ದ್ವಿತೀಯ ಭಕ್ತಿ ಏಕವಚನ. ದಾಸಂ ದ್ವಿತೀಯ ಭಕ್ತಿ ಏಕವಚನ. ಮಾಂ ದ್ವಿತೀಯ ಭಕ್ತಿ ಏಕವಚನ. ಅವ ರಕ್ಷೆ ಲೋಟ್ ಮಧ್ಯಮ ಏಕ. ಆಶು ಅವ್ಯಯ. ಮಾಂ ದ್ವಿತೀಯ ಭಕ್ತಿ ಏಕವಚನ. ತ್ರಾತ ಋಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಕಿಲ ಅವ್ಯಯ. ತ್ರಿಲೋಕ್ಯಾಹ ಷಷ್ಠಿ ಭಕ್ತಿ ಏಕವಚನ. ತ್ರಿಲೋಕ್ಯಾಹ ತ್ರಾತ, ಮೂರು ಲೋಕಗಳಿಗೆ ರಕ್ಷಕ. ತ್ವಂ ಪ್ರಥಮ ವಿಭಕ್ತಿ ಏಕವಚನ ತ್ರಿಲಿಂಗಕಃ. ಅವತೀರ್ಣಃ ಪುಲ್ಲಿಂಗ ಪ್ರಥಮ ಏಕ. ಅವನಿತಳೆ ಸಪ್ತಮಿ ವಿಭಕ್ತಿ. ಅವನ್ಯಾಹ ತಳಂ ಅವನೀತಳಂ, ತಸ್ಮಿನ್ ಅವನೀತಳೆ. ತ್ರೈಂಗ್ ಪಾಲನೆ ಅಂತ ಧಾತುವಿಗೆ ಸಂಬಂಧಪಟ್ಟಂತೆ ತ್ರಾತಾ ಅನ್ನುವ ಶಬ್ದ ಪ್ರಯೋಗ ಆಗಿದೆ. ಲುಟ್ ಲಕಾರ ಇದು. ತ್ವಂ ಕಿಲ ತ್ರೈಲೋಕ್ಯಾಹ ತ್ರಾತ. ಈ ತ್ರಾತ ಅನ್ನೋ ಶಬ್ದ ನಾನು ಶಬ್ದ ಪ್ರಯೋಗ ಮಾಡುವಾಗ ಋಕಾರ ಅಂತ ಹೇಳಿದೆ.
ಅದು ಒಂದು ಶಬ್ದ ಇದೆ. ಆದ್ರೆ ಇಲ್ಲಿ ಇದು ತ್ರೈಂಗ್ ಪಾಲನೆ ಅನ್ನುವ ಧಾತುವಿನ ಲುಟ್ಲಕಾರದಲ್ಲೂ ತ್ರಾತಾ, ತ್ರಾತಾರೌ, ತ್ರಾತಾರಃ, ತ್ರಾತಾಸಿ, ತ್ರಾತಾಸ್ತಃ, ತ್ರಾತಾಸ್ಥ, ತ್ರಾತಾಸ್ಮಿ, ತ್ರಾತಾಸ್ವಃ, ತ್ರಾತಾಸ್ಮಃ ಅಂತ ರೂಪ ಆಗುತ್ತೆ. ಇದು ಧಾತು ರೂಪ, ತ್ರೈಂಗ್ ಪಾಲನೆ ಅನ್ನುವ ಧಾತು. ರಕ್ಷಿಸುವವನು ಅಂತಾನೆ ಅರ್ಥದಲ್ಲಿ ಪ್ರಯೋಗ. ತ್ರಾತ ಅನ್ನೋದು ಕೂಡ ಸಾಕು. ಶ್ರೀಹರಿ ಪ್ರಿಯತಾಂ. ಶ್ರೀಕೃಷ್ಣಾರ್ಪಣಂ.